ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ವೆಜ್ ಪ್ರಿಯರಿಗಾಗಿ ಕಬಾಬ್ ಪೌಡ್ರನ್ನು ಹಾಕ್ತೇನೆ. ಆಲೂಗಡ್ಡೆ ಕಬಾಬನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನ್ ವೆಜ್ ಪ್ರಿಯರಂತೂ ಚಿಕನ್ ಕಬಾಬನ್ನು ತಿಂದಿರ್ತಾರೆ. ಹಾಗಾಗಿ ಆಲೂಗಡ್ಡೆ ಕಬಾಬನ್ನು ಸಹ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಂಜೆ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ತಿಂದ್ರಂತೂ ಸಖತ್ತಾಗಿರ್ತದೆ. ಹಾಗಾದರೆ ಬನ್ನಿ ತಡ ಮಾಡದೆ ಆಲೂಗಡ್ಡೆ ಕಬಾಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದುಬಿಡೋಣ. ಮೊದಲಿಗೆ ಆಲೂಗಡ್ಡೆ ಕಬಾಬ್ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಅಚ್ಚ ಖಾರದ ಪುಡಿ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್, ಚಾಟ್ ಮಸಾಲ, ಗರಂ ಮಸಾಲ ಮತ್ತು 2 ಆಲೂಗಡ್ಡೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಆಲೂಗಡ್ಡೆನ ಬಳಸಿ ಆಲೂಗಡ್ಡೆ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಆಲೂಗಡ್ಡೆ ಮೇಲಿನ ಸಿಪ್ಪೆನ ಚೆನ್ನಾಗಿ ತಕ್ಕೋಬೇಕು. ಎಲ್ಲೂ ಸಹ ಆಲೂಗಡ್ಡೆ ಸಿಪ್ಪೆ ಉಳಿಬಾರ್ದು. ಆ ಥರ ಚೆನ್ನಾಗಿ ಆಲೂಗಡ್ಡೆ ಸಿಪ್ಪೆನ ತೆಗಿಬೇಕು. ಆಲೂಗಡ್ಡೆ ಸಿಪ್ಪೆನ ತೆಗೆದ ನಂತರ ತಕ್ಷಣವೇ ಒಂದು ಬೌಲಲ್ಲಿ ನೀರು ಹಾಕಿ ಆಲೂಗಡ್ಡೆನ ಅದರಲ್ಲಿ ಹಾಕಿಬಿಡಿ. ಇಲ್ಲಾಂದರೆ ಆಲೂಗಡ್ಡೆ ತುಂಬ ಕಪ್ಪಾಗಿಬಿಡ್ತವೆ, ನೋಡೋಕ್ಕೆ ಚೆನ್ನಾಗಿ ಕಾಣೋಂಗಿಲ್ಲ. ಹಾಗಾಗಿ ಇವಾಗ ನೋಡಿ 2 ಆಲೂಗಡ್ಡೆನ ಸಿಪ್ಪೆನ ತೆಗೆದು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆನ ಕಟ್ ಮಾಡ್ಕೋಬೇಕು. ನೋಡಿ, ಆಲೂಗಡ್ಡೆನ ಈ ಥರ ಕಟ್ ಮಾಡ್ಕೋಬೇಕು. ತುಂಬ ತೆಳುವಾಗಿ ಕಟ್ ಮಾಡ್ಕೋಬಾರ್ದು, ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ನೀನು ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಸಹ ನೀರಲ್ಲೇ ಹಾಕ್ಕೋಬೇಕು. ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಪ್ಪಾಗ್ತವೆ, ಹಾಗಾಗಿ ನೀರಲ್ಲಿ ಹಾಕಿದರೆ ಕಪ್ಪಾಗೋದಿಲ್ಲ. ಇವಾಗ 2 ಆಲೂಗಡ್ಡೆನೂ ಸಹ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಆಲೂ ಕಬಾಬ್ ಮಾಡಲಿಕ್ಕೆ ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲನ್ನು ತಗೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಆಲೂಗಡ್ಡೆ ಕಬಾಬು ಕ್ರಿಸ್ಪಿಯಾಗಿ ಬರ್ತವೆ. ಹಾಗಾಗಿ ಕಾರ್ನ್ಫ್ಲೋರ್ ಹಾಕಿದರೆ ಕೋಟಿಂಗು ಚೆನ್ನಾಗಿ ಹಿಡ್ಕೊಳುತ್ತೆ. ನಂತರ ಅಚ್ಚ ಖಾರದ ಪುಡಿನ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ನಂತರ ಗರಂ ಮಸಾಲನ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನ 1 ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲನೂ ಸಹ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಡ್ರೈ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹೆಚ್ಚಿರ್ತಕ್ಕಂಥ ಆಲೂಗಡ್ಡೆನ ಇವಾಗ ಈ ಹಿಟ್ಟಿಗೆ ಹಾಕ್ಕೊಳ್ಳಿ. ಇವನ್ನು ಸಹ ಡ್ರೈ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬನ್ನಿ. ಒಂದೇ ಸರಿಗೆ ಜಾಸ್ತಿ ನೀರು ಹಾಕ್ಕೋಬೇಡಿ. ತುಂಬ ಹಿಟ್ಟು ತೆಳ್ಳಗಾದರೆ ಆಲೂಗಡ್ಡೆಗೆ ಕೋಟಿಂಗ್ ಸರಿಯಾಗಿ ಹಿಡ್ಕೊಳ್ಳಲ್ಲ. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇವಾಗ ನಾನು ಕಲಸಿಟ್ಕೊಂಡಿದ್ದೀನಲ್ಲ, ಈ ಹದಕ್ಕೆ ಬಂದರೆ ಸಾಕು. ಆಲೂಗಡ್ಡೆ ಕಬಾಬ್ ಮಾಡಲಿಕ್ಕೆ ಇದು ಕರೆಕ್ಟಾಗಿದೆ. ಕೋಟಿಂಗು ಸಹ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ, ಇವಾಗ ಕಬಾಬ್ ಮಾಡಲಿಕ್ಕೆ ಆಲೂಗಡ್ಡೆ ರೆಡಿಯಾಗಿದ್ದಾವೆ. ಇವಾಗ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಒಂದು ಬಳ್ಳಿಯನ್ನಿಟ್ಟು ಆಲೂಗಡ್ಡೆನ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇದಕ್ಕೇನು ತುಂಬ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಆಲೂಗಡ್ಡೆನ ಒಂದೊಂದಾಗಿಯೇ ಬಿಡ್ತಾ ಬನ್ನಿ. ಒಂದೇ ಸರಿಗೆ ಅಷ್ಟನ್ನು ಹಾಕಬೇಡಿ. ಎಲ್ಲನೂ ಹಾಕಿದರೆ ಹಿಡ್ಕೊಳ್ತವೆ, ಹಾಗಾಗಿ ಹಿಡ್ಕೊಂಡ್ರೆ ಚೆನ್ನಾಗಿ ಬೇಯೋದಿಲ್ಲ ಆಲೂಗಡ್ಡೆ. ನೋಡಿ, ಇವಾಗ ಒಂದೊಂದಾಗಿಯೇ ನಾನು ಬಿಡ್ತಾ ಇದ್ದೀನಲ್ಲ, ಈ ಥರ ಬಿಡಬೇಕು.
ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಮಗ್ಚ್ ಹಾಕೋಕ್ಕೆ ಹೋಗಬೇಡಿ, ಮಸಾಲೆ ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇವಾಗ ಅರ್ಧ ನಿಮಿಷ ಆಗಿದೆ. ಇವಾಗ ಮಗ್ಚ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಮಗ್ಚ್ ಹಾಕಿದ ಮೇಲೆ ಆಲೂಗಡ್ಡೆನ ಬೇಯಿಸುವಾಗ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಹೈ ಫ್ಲೇಮಲ್ಲಿಟ್ಟರೆ ಆಲೂಗಡ್ಡೆ ಚೆನ್ನಾಗಿ ಬೇಯೋದಿಲ್ಲ, ಕಪ್ಪಾಗಿಬಿಡ್ತವೆ ಬೇಗನೆ. ನಾವಿಲ್ಲಿ ಹಸಿ ಆಲೂಗಡ್ಡೆನೇ ಬಳಸಿರೋದ್ರಿಂದ ಚೆನ್ನಾಗಿ ಆಲೂಗಡ್ಡೆ ಬೇಯಬೇಕು. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಆಲೂಗಡ್ಡೆನ ಬೇಯಿಸಬೇಕಾಗುತ್ತೆ. ನೋಡಿ, ಈಗ 3-4 ನಿಮಿಷ ಬೇಯಿಸಿದರೆ ಸಾಕು, ಆಲೂಗಡ್ಡೆ ಬೆಂದುಬಿಡ್ತವೆ. ಇವಾಗ 4 ನಿಮಿಷ ಆಗಿದೆ. ಕಬಾಬ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇವಾಗ ಕಬಾಬನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಲಿಕ್ಕೆ ಸೇಮ್ ಚಿಕನ್ ಕಬಾಬ್ ಥರನೇ ಕಾಣ್ತಾ ಇದ್ದಾವೆ. ನೋಡಿ ಇದೇ ಥರ ಎಲ್ಲ ಆಲೂಗಡ್ಡೆನೂ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಕೊನೆಯಲ್ಲಿ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ನೋಡಲಿಕ್ಕೂ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರ್ತವೆ. ನೀವು ಮನೆಯಲ್ಲಿ ಟೀ ಟೈಮಲ್ಲಿ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.